ಭಾಳ ಇಂಟ್ರೆಸ್ಟಿಂಗ್ ರೀ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಲೆಕ್ಕಾಚಾರಗಳು ನಡೀತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳಲ್ಲಿ ನೀವು ಕೇಳ್ಬೋದು, ಹೇಳ್ಬಿಡಿ ನಂಬರ್ಗಳ ಅಂತ. ನಂಬರ್ಗಳೆಲ್ಲ ಹೇಳೋಕ್ಕಾಗಲ್ಲಲ್ಲ. ಎಲೆಕ್ಷನ್ ಕಮಿಷನ್ದು ಸ್ಪಷ್ಟವಾದಂಥ ನಿರ್ದೇಶನ ಇದೆ. ನಾವು ಎಲೆಕ್ಷನ್ ಕಮಿಷನ್ಗೆ ಭಾಳ ಗೌರವ ಕೊಡಬೇಕು ರೀ, ನಮಸ್ಕಾರ ಮಾಡಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಎಸ್ ಸರ್ ಅಂತ ಹೇಳ್ಬೇಕು ಅವ್ರಿಗೆ ನಾವು. ಓಕೆ, ಮಧ್ಯ ಕರ್ನಾಟಕಕ್ಕೆ ಬಂದೇ ಬಿಡೋಣ. ಮಧ್ಯ ಕರ್ನಾಟಕದಲ್ಲಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನೋದು, ಇಬ್ಬರು ಹೆಣ್ಮಕ್ಳು ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ BJPಯಿಂದ. 4 ಬಾರಿ ಲೋಕಸಭೆ ಸದಸ್ಯರಾಗಿ ಅವರು ಕೆಲಸ ಮಾಡಿರುವ ಅನುಭವವನ್ನು ಅವರ ಪತಿ ಹೊಂದಿದ್ದಾರೆ. ಸಂಸದ GM ಸಿದ್ದೇಶ್ವರ್ ಚುನಾವಣಾ ನೈಪುಣ್ಯ ಮತ್ತು ಅಭಿವೃದ್ಧಿ ಕೆಲಸಗಳು ಅವರ ಪತ್ನಿಗೂ ಕೂಡ ವರದಾನವಾಗಬಹುದು ಅನ್ನೋ ಥರದಲ್ಲಿ ಚರ್ಚೆ. ಪ್ರಧಾನಮಂತ್ರಿ ಮೋದಿ ಅಲೆ ಮತ್ತು ಅವರ ಗ್ಯಾರಂಟಿ ಮೇಲೆ ನಂಬಿಕೆ. ವೆರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಪ್ಲೀಸ್, ವಂಶ ಪಾರಂಪರ್ಯ ರಾಜಕಾರಣ. ಏನು ಗಂಡ ಆದಮೇಲೆ ಹೆಂಡತಿ ಆದಮೇಲೆ ಗಂಡ ಏನು ರೀ ಹೋಗ್ರಿ ರೀ ಅನ್ನೋ ಥರದಲ್ಲಿ ಅಲ್ಲಿರೋ ಜನ ಕೂಡ ಒಂದು ಸ್ವಲ್ಪ ಅಬೌಟ್, ನಾನಿಲ್ಲಿ ಗಮನಿಸ್ತಿರೋ ಹಾಗೆ ಅಬೌಟ್ ಸಮ್ 27% ಜನ ಆ ಥರದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, 20 ವರ್ಷದಿಂದ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟಿಲ್ಲ ಅನ್ನುವ ಆರೋಪ. ಇನ್ನೊಬ್ಬರಿದ್ದಾರೆ ಹೆಣ್ಮಗಳು ಪ್ರಭಾ ಮಲ್ಲಿಕಾರ್ಜುನ್. ಪತಿ ಮಲ್ಲಿಕಾರ್ಜುನ್, ಮಾವ ಶಿವಶಂಕರಪ್ಪ ಅಭಿವೃದ್ಧಿ ಕೆಲಸಗಳು. ಇವರು ಕೂಡ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು, ಲೆಗಸಿ ಇರುವಂಥ ಕುಟುಂಬ, ವಿದ್ಯಾವಂತೆ, ಡಾಕ್ಟರ್ ಚಾರ್ಮಿಂಗ್ ಅನ್ನುವ ರೀತಿಯ ಭಾವನೆ ಡಾಕ್ಟರ್ ಮೇಡಮ್ನವರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ನ 6 ಶಾಸಕರು, ಪಕ್ಷೇತರ ಶಾಸಕೀಯ ಬೆಂಬಲವೂ ಕೂಡ ಇದೆ. ಕುಟುಂಬ ರಾಜಕಾರಣ ಆರೋಪ ನಾನು ಹೇಳ್ತಾ ಇದ್ನಲ್ಲ, 26% ಇವ್ರಿಗಾದರೆ, ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗಾದರೆ, ಇದು ಈ ನೆಪೋಟಿಸಮ್ ವಿಷಯ ಬಂದಾಗ ಅಬೌಟ್ 24% ಇಲ್ಲೂ ಕೂಡ. ಬಂಡಾಯ ಅಭ್ಯರ್ಥಿ ಕಾಂಗ್ರೆಸ್ನ ಮತಗಳನ್ನೇ ಸೆಳೆಯುವ ಭೀತಿ, ಇದು ಕೂಡ ಹಿನ್ನಡೆಗೆ ಕಾರಣ. ಪತಿ ಹಾಗೂ ಸಚಿವ ಭೇಟಿನೇ ಕೊಟ್ಟಿಲ್ಲ ಅಂತ ಹಲವು ಕಡೆಗಳಲ್ಲಿ. ನನಗೆ ಇದು ಭಾಳ ಇಂಟ್ರೆಸ್ಟಿಂಗ್ ಅನಿಸಿದೆ ಏನು ಅಂತಂದರೆ, ಹಲವು ಕಡೆಗಳಲ್ಲಿ ಭೇಟಿ ಕೊಟ್ಟಿಲ್ಲ ಅಂತ. ಇದು ನನಗೆ ಒಂದು ರೀತಿ ನಗುನೂ ತರಿಸುತ್ತೆ, ಒಂದು ರೀತಿ ಬೇಜಾರು ತರಿಸುತ್ತೆ. ಇರಲಿ, ಚಿತ್ರದುರ್ಗ ಭಾಳ ಹಿರಿಯರಿದ್ದಾರೆ. ಓಕೆ, ವೆರಿ 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 ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ನಾವು ಗಮನ ಹರಿಸೇ ಬಿಡೋಣ. ಕ್ಯಾನ್ ಯು ಗೋ ಟು ಚಿತ್ರದುರ್ಗ ಪ್ಲೀಸ್, ಶ್ವೇತಾ ಅವರೇ? ಥ್ಯಾಂಕ್ ಯು. BJP JDS ಮೈತ್ರಿಯಿಂದ ಮತ ಒಗ್ಗೂಡುವ ನಿರೀಕ್ಷೆ. ಗೋವಿಂದ ಕಾರಜೋಳರು, ಮಾಜಿ ಸಚಿವರು ನಿಂತುಕೊಂಡಿದ್ದಾರೆ ಇಲ್ಲಿ. ಉಪಮುಖ್ಯಮಂತ್ರಿ ಸೇರಿ ಹಲವು ಖಾತೆಗಳನ್ನು ನಿಭಾಯಿಸಿದಂಥ ಅನುಭವ ಕಾರಜೋಳರಿಗಿದೆ. ಚಿತ್ರದುರ್ಗ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಕಳೆದ ಬಾರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳು, ಆದರೆ ಬೇರೆಯವರು, ಹೊರಗಿನವರು ಅನ್ನೋ ಥರದಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಅಂತೂ ಇದ್ದೇ ಇದೆ. ಬಾಗಲಕೋಟೆಯವರಾದಂಥ ಅಭ್ಯರ್ಥಿ, ಅದೇ ಹೇಳಿದ್ನಲ್ಲ ನಾನು, ಹೊರಗಿನವರು ಅನ್ನೋ ವಿರೋಧ ನಿಯರ್ಲಿ ಅಬೌಟ್ 17% ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದಿಂದ 5,300 ಕೋಟಿ ಬಿಡುಗಡೆ ಆಗದೇ ಇರೋದು. ಭದ್ರಾ ಮೇಲ್ದಂಡೆ ಯೋಜನೆ ಕಾಲುವೆ ಕಾಮಗಾರಿ ಆಮೇಲೆ ಅದೇನೋ ಸ್ನೇಲ್ ಬರ್ತದಲ್ಲ, ಸ್ನೇಲ್ ಬಸವನ ಹುಳು ಥರದಲ್ಲಿ ಸಾಕ್ತಾ ಇರೋದು. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಚಂದ್ರಪ್ಪ ಇದ್ದಾರೆ ಕಾಂಗ್ರೆಸ್ನಿಂದ. ಮಾಜಿ ಸಂಸದರು, ಸ್ಥಳೀಯರು ಅನ್ನುವ ಹಣೆಪಟ್ಟಿ. ಈ ಹಣೆಪಟ್ಟಿ ಅಂದರೆ ನೆಗೆಟಿವ್ ಆಗ್ಬಿಡ್ತದೆ ರೀ, ಖ್ಯಾತಿ ಅಂತ ಹೇಳ್ಬೇಕಾಗತ್ತೆ ನಾವು, ಗೊತ್ತಾಯ್ತಾ? ಸೊ ದಿಸ್ ಆರ್ ಆಲ್ ದಿ ಥಿಂಗ್ಸ್. ನಾನು ಈಗಾಗಲೇ ದಾವಣಗೆರೆ ಮಾತನಾಡಿದೆ, ಈಗ ಚಿತ್ರದುರ್ಗ ಮಾತನಾಡ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಂದ್ರಪ್ಪನವರ ಪರವಾಗಿ 7ರಲ್ಲಿ ಪಕ್ಷದ ಶಾಸಕರೇ ಇದ್ದಾರೆ, ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಅದು ಒನ್ ಆಫ್ ದಿ ಪ್ಲಸ್ ಪಾಯಿಂಟ್ಸ್ ಆಗಿ ಇದು ಅವರಿಗೆ ಪರಿವರ್ತನೆ ಆಗಬಹುದು. ಸ್ಥಳೀಯ ಆಕಾಂಕ್ಷಿಗಳಿಂದ ಬಹಿರಂಗವಾಗಿಯೇ ವಿರೋಧ ವ್ಯಕ್ತವಾಗಿರೋದು ನೆಗೆಟಿವ್ ಆಸ್ಪೆಕ್ಟ್ ಆಗ್ಬೋದು. ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಷ್ಟಾಗಿ ಅಬ್ಬರದ ಪ್ರಚಾರ ನಡೆದಿಲ್ಲ. ಇದು ಕೂಡ ಏನಾಗ್ಬೋದು, ಕಾದು ನೋಡೋಣ ನಾವು ನೀವು ಕೂಡ. ಚಂದ್ರಪ್ಪ ಪರ ಮತಬೇಟೆಯಲ್ಲಿ ರಾಷ್ಟ್ರೀಯ ನಾಯಕರು ಯಾರೂ ಕೂಡ ಇಲ್ಲಿ ಕಾಣಿಸಿಕೊಂಡಿಲ್ಲ. ಆ್ಯಂಡ್ ಮೋರ್ ಆರ್ ಸೋ ನಾನಿಲ್ಲಿ ಸ್ವಲ್ಪ ಗಮನಿಸ್ತಾ ಇದ್ದೀನಿ, ಕಾಂಗ್ರೆಸ್ಸು ದಾವಣಗೆರೆ ಮೇಲೆ ಭಾಳ ನಂಬಿಕೆ ಇಟ್ಟಂಗೆ ಕಾಣಿಸ್ತಾ ಇದೆ ಇಲ್ಲಿ. ಅವರ ಲೆಕ್ಕಾಚಾರದಲ್ಲಿ ಎಸ್, ದಾವಣಗೆರೆ ನಾವು ಗೆಲ್ತೀವಿ, ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಗೆಲ್ತಾರೆ ಅನ್ನೋ ಥರದಲ್ಲಿದೆ. ಬಟ್ ವೇರ್ ಆಸ್ ಐ ಆಮ್ ಸೀಯಿಂಗ್, ಐ ಡೋಂಟ್ ಸಿ ದಾವಣಗೆರೆ ಹಿಯರ್ ಅಟ್ ಆಲ್ BJP ಲಿಸ್ಟ್ನಲ್ಲಿ. ಓಕೆ, ದಾವಣಗೆರೆ ದುರ್ಗ ಪ್ಲೀಸ್. ಸಿದ್ದೇಶ್ವರ್ ಅವ್ರಿಗೆ ಈ ಸರಿ ಕೊಡಬೇಡಿ ಅಂತ BJP ಲೋಕಲ್ ಲೀಡರ್ಸ್ಗಳು ಹೈಕಮಾಂಡ್ ಅವ್ರನ್ನ ಕೇಳ್ಕೊಂಡಿದ್ರು. ಅದರ ಅರ್ಥ ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಕೊಡಬೇಡಿ, ಅಥವಾ ಅವ್ರಿಗೆ ಯಾರು ಪ್ರೋ ಆಗಿದ್ದಾರೆ ಅವರು ಕೊಡಬೇಡಿ ಅಂತ ಇವರ ಮನಸ್ಸಲ್ಲಿದ್ದು
ಬಟ್ ಅಲ್ಲಿ ಆಯಿತಾ ಸಿದ್ದೇಶ್ವರ ಕೊಡೋದು ಬೇಡವಾ, ಆಯಿತು ಬಿಡಿ ಹೆಂಡತಿ ಕೊಡ್ತೀವಿ ಅನ್ನೋ ಥರದಲ್ಲಿ ಬಿ ಜೆ ಪಿಯವರು ಗಾಯತ್ರಿ ಸಿದ್ದೇಶ್ವರ ಕೊಟ್ಟಂಗಿದೆ ಅಲ್ಲಿ. ಬಟ್ ಯಾರು ಬೇಡ ಅಂತ ಹೇಳಿದ್ರು ಅವ್ರು ಯಾರು ಸಿದ್ದೇಶ್ವರ್ ಜೊತೆ ಪೂರ್ತಿ ಕೆಲಸ ಮಾಡಿದಾರ ಪ್ರಶ್ನಾರ್ಥಕ. ಓಕೆ, ಸಿದ್ದೇಶ್ವರ ಬೇಡ ಅಂದಮೇಲೆ ಅವ್ರು ಹೆಂಡತಿ ಕೊಟ್ಟರೆ ಸಿದ್ದೇಶ್ವರ ಕೊಟ್ಟಂಗೆ ಅದು ಲೆಕ್ಕ ಅಂತ ಕೆಲವರು ಅದನ್ನು ಆಪಾದನೆ ಮಾಡ್ತಿದ್ದಾರೆ. ನೆಗೆಟಿವು ಪಾಸಿಟಿವು ನೋಡಬೇಕು. ಅಭಿವೃದ್ಧಿ ಕೆಲಸ ಅವರ ಪೀರಿಯಡಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು ನೆಗೆಟಿವ್ ಇದೆ. ಓಕೆ, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರು ಹೊಂದಿರತಕ್ಕಂಥ ಪ್ರಾಬಲ್ಯ ಆ ಕ್ಷೇತ್ರದ ಮೇಲೆ, ಅವರ ಪತಿ ಮಲ್ಲಿಕಾರ್ಜುನ್ ಅವರು ರೀಸೆಂಟಾಗಿ ಅಷ್ಟು ಮಾರ್ಜಿನಲ್ಲಿ ಗೆದ್ದಿರೋದು, ಅದೆಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಪಾಸಿಟಿವ್ ಇದೆ. ಒಂದೇ ಒಂದು ಇಲ್ಲಿ ವಿನಯ್ ಕುಮಾರ್ ಅನ್ನೋ ಒಬ್ಬರು ಆಕಾಂಕ್ಷಿಯಾಗಿದ್ದರು, ಕುರುಬ ಸಮುದಾಯದವರು. ಕುರುಬ ಸಮುದಾಯ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೆಜಾರಿಟಿ ವೋಟ್ ಶೇರ್ ಇದೆ ಅದಕ್ಕೆ. ಆದರೂ ಕೂಡ ಸಿದ್ದರಾಮಯ್ಯನವರನ್ನು ಪರ ನೋಡಿ ಅದು ವಿನಯ್ ಕುಮಾರ್ ಕೊಡದೆ ಬಂಡಾಯ ಆಗಿದ್ರು ಕೂಡ ಅದು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬಂದಿರತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಬಿಜೆಪಿ ಲೆಕ್ಕಾಚಾರದಲ್ಲೂ ಬಹಳ ಪ್ರಭಾವ, ಬಹಳ ವಿರೋಧ ಎಲ್ಲ ವ್ಯಕ್ತವಾಗಿತ್ತಲ್ಲ. ಹೌದು, ಅವರಿಗೆ ಯಾಕೆ ಕೊಡ್ತೀರಿ ಅನ್ನೋ ಥರದಲ್ಲಿ ವ್ಯಕ್ತವಾಗಿತ್ತು. ಓಕೆ, ದುರ್ಗಕ್ಕೆ ಬಂದ್ಮಾಡೋಣ. ದುರ್ಗಾ ಓಕೆ, ಗೋವಿಂದ ಕಾರಜೋಳ ಅವ್ರದ್ದು BJP ಕಟ್ಟ ಕ್ಯಾಂಡಿಡೇಟು, JDS ಪ್ಲಸ್ ಇರೋದ್ರಿಂದ, SC ಲೆಫ್ಟ್ ಇರೋದ್ರಿಂದ ಅದು ಒಂದು ಇದು. ಹೊರಗಿನವರು ನೆಗೆಟಿವು. ಚಂದ್ರಪ್ಪ ಹಳೆ ಹುಲಿ ಈ ಕಾನ್ಸ್ಟಿಟ್ಯೂನ್ಸಿಲಿ, ನೋನ್ ಇನ್ ದ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಗೋವಿಂದ ಕಾರಜೋಳ ಹೊಸಬ್ರು, ಇದು ಪಾಸಿಟಿವ್ ಮತ್ತು ಅವ್ರು ನೆಗೆಟಿವ್. ಓಕೆ, ಫೈನ್. ಸೊ ಏನಾಗ್ಬೋದು, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಶಿವಮೊಗ್ಗಕ್ಕೆ ಹೋಗ್ಬೋಣ ಅಲ್ಲ. ಶಿವಮೊಗ್ಗದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ರೀತಿಯ ಚರ್ಚೆ, ಅಲ್ಲಿ ಈಶ್ವರಪ್ಪನವ್ರದ್ದು ಕಾದಾಟ ಎಲ್ಲವೂ ಶುರು ಆಗಿಬಿಡ್ತು. ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ವರ್ಚಸ್ಸು ಮತ್ತು ಅಭಿವೃದ್ಧಿ ಯೋಜನೆಗಳು BY ರಾಘವೇಂದ್ರ ಅವರ ಪರವಾಗಿ ನಿಲ್ಬೋದು ಅಂತ, ಭಾಳ ಸಲೀಸಾಗಿ ಗೆದ್ದುಬಿಡ್ಬೋದು ಅನ್ನೋ ಥರದಲ್ಲಿದೆ. ಗೊತ್ತಿಲ್ಲ, ಮುನ್ನಡೆಗೆ ಕಾರಣಗಳಾಗ್ಬೋದೇನೋ ಅಂತ. ಕೇಂದ್ರದಿಂದ ದಾಖಲೆ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಿದಂಥ ಹೆಗ್ಗಳಿಕೆ ಇದೆ ಇವರಿಗೆ, BY ರಾಘವೇಂದ್ರ ಸಾಹೇಬರಿಗೆ. ಚುನಾವಣೆ ಘೋಷಣೆ ಆರಂಭದಲ್ಲೇ ರಾಘವೇಂದ್ರ ಪರ ಮೋದಿಯವರು ಪ್ರಚಾರವನ್ನು ನಡೆಸಿದ್ದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಬಹುದು ಇವರಿಗೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಕೇಸ್ ಈಶ್ವರಪ್ಪನವರ ಬಂಡಾಯ. ಈಶ್ವರಪ್ಪನವರಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಒಬ್ಬರು ಮೋದಿನೇ ಕರ್ಕೊಂಬಂದ್ಬಿಟ್ರು, ಅದು ಯಾರೋ ವೇಷ ಹಾಕ್ಸ್ಬಿಟ್ರು. ವಂಶ ಪಾರಂಪರ್ಯ ರಾಜಕಾರಣ ಆರೋಪ, ಒಳೇಟಿನ ಭೀತಿ, ನಾಟ್ ಮ್ಯಾಚ್. ನೋಡೋಣ, ಇರಲಿ. ಕಾರ್ಯಕರ್ತರು, ಸ್ಥಳೀಯ ಮುಖಂಡರ ಕಡೆಗಣನೆ ಆರೋಪ. ಗೀತಾ ಶಿವರಾಜ್ಕುಮಾರ್, ಶಿವಣ್ಣನವರ ಧರ್ಮಪತ್ನಿ, ಮಾಜಿ CM ಬಂಗಾರಪ್ಪ ಜಾರಿಗೆ ತಂದಂಥ ಅಭಿವೃದ್ಧಿ ಯೋಜನೆಗಳು, ರಾಜ್ಯ ಸರ್ಕಾರ ಜಾರಿಗೊಳಿಸಿದಂಥ 5 ಗ್ಯಾರಂಟಿ ಯೋಜನೆಗಳು ಹೆಣ್ಮಗಳಾಗಿರೋದ್ರಿಂದ ಈಡೀಗ ಹಿಂದುಳಿದ ವರ್ಗದ ಮತಗಳು ಕೈ ಹಿಡಿಯುವ ನಿರೀಕ್ಷೆ. ಆಮೇಲೆ ಫ್ಯಾಮಿಲಿ ಆಫ್ ಪಾಲಿಟಿಷಿಯನ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ಕುಟುಂಬದ ಪ್ರಾಬಲ್ಯ ಇವರಿಗೆ ನೆಗೆಟಿವ್ ಆಸ್ಪೆಕ್ಟ್ ಆಗಬಹುದು. ರಾಜಕೀಯ ಅನುಭವ ಅಷ್ಟೊಂದಿಲ್ಲ, ಕ್ಷೇತ್ರಕ್ಕೆ ಹೊಸ ಮುಖ, ಈ ಥರದ ಹಣೆಪಟ್ಟಿಗಳಿದ್ದಾವೆ. ಶಿವಮೊಗ್ಗ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಹಾವೇರಿಗೆ ಬಂದ್ಬೋಣ ರೀ, ಭಾಳ ಚೆನ್ನಾಗಿದೆ. ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬೇರೆ ನಿಂತ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ CM SR ಬೊಮ್ಮಾಯಿ ಅವರ ವರ್ಚಸ್ಸು, ಜನಪರ ಕಾರ್ಯ ಮತ್ತು ಬೊಮ್ಮಾಯಿ ಅವರು ಮಾಜಿ CM ಅವರ ವರ್ಚಸ್ಸು ಅದು ಕೂಡ ವರ್ಕೌಟ್ ಆಗುತ್ತೆ. ಕಳೆದ 25 ವರ್ಷಗಳಿಂದ ಕ್ಷೇತ್ರದ ಮತದಾರರ ಜೊತೆಗೆ ಉತ್ತಮ ನಂಟು. ಪ್ರಬಲ ಲಿಂಗಾಯತ ಸಮುದಾಯದ ಅನುಭವಿ ರಾಜಕಾರಣಿ, ಮುಸಲ್ಮಾನ ಮತಗಳನ್ನು ಕೂಡ ಸೆಳೆದುಕೊಳ್ಳಬಲ್ಲಂಥ ಚಾಣಕ್ಯ, ಚಾಕಚಕ್ಯತೆ, ಇದೆಲ್ಲವೂ ಕೂಡ ಸಾಹೇಬರಿಗಿದ್ದೇ ಇದೆ. ಬಸವರಾಜ ಬೊಮ್ಮಾಯಿ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಬೊಮ್ಮಾಯಿ ಸಾರಥ್ಯದ BJPಗೆ ಹಿನ್ನಡೆ, ಅದು ಕೂಡ ನೆಗೆಟಿವ್ ಆಸ್ಪೆಕ್ಟ್ ಆಗ್ಬೋದು. ಪಕ್ಷದಲ್ಲಿರುವ ಅಸಮಾಧಾನಿತರಿಂದ ಒಳಗೇಟಿನ ಆತಂಕವೂ ಕೂಡ ನಾವು ಕಡೆಗಣಿಸಕ್ಕೆ ಆಗೋದಿಲ್ಲ. ಬೃಹತ್ ಕೈಗಾರಿಕೆಗಳ ಕೊರತೆಯಿಂದ ನಿರುದ್ಯೋಗ ಸಮಸ್ಯೆ ಆಗಬಹುದು. ಆನಂದ್ ಸ್ವಾಮಿ ಗಡ್ಡದೇವರ ಮಠ, GS ಗಡ್ಡದೇವರ ಮಠ ರಾಜಕೀಯ ಗರಡಿಯಲ್ಲಿ ಪಳಗಿದಂಥ ಅನುಭವ. ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ರಾಜಕಾರಣಿ, ಉದ್ಯಮಿ. ಸಾಮಾನ್ಯವಾಗಿ ಕಾಂಗ್ರೆಸ್ಸು ಈ ಕ್ಷೇತ್ರದಲ್ಲಿ ವಿಧಾನಸಭೆ ಆಗಿರಲಿ ಲೋಕಸಭೆ ಆಗಿರಲಿ ಒಬ್ಬ ಮುಸಲ್ಮಾನ್ ಕ್ಯಾಂಡಿಡೇಟ್ನ ಹಾಕ್ತಾ ಇತ್ತು ಸಾಮಾನ್ಯ, ಯೂಶ್ವಲಿ. ಈ ಸಲ ಹಾಕಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಗಡ್ಡದೇವರ ಮಠ ಅವರ ಕೈ ಹಿಡಿಬಹುದು. ಹಾವೇರಿ ಜಿಲ್ಲೆಯ ಮತದಾರರಿಗೆ ಅಷ್ಟೊಂದೇನು ಗೊತ್ತಿಲ್ಲ.
ಅವ್ರ ತಂದೆ ರಾಜಕಾರಣಿ ಆಗಿದ್ರು ಹಾಗೆ ಹೀಗೆ, ಹೌದು, ಎಸ್, ಬಟ್ ಗೊತ್ತಿಲ್ಲ. ಚುನಾವಣಾ ರಾಜಕಾರಣದಲ್ಲಿ ಅನುಭವ ಇಲ್ಲ. ಪಕ್ಷದಲ್ಲಿರುವ ಅಸಮಾಧಾನಿತರಿಂದ ಒಳೇಟಿನ ಆತಂಕವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಕೊಪ್ಪಳಕ್ಕೆ ನಾವು ಹೋಗ್ಲಿಲ್ವೇನ್ರಿ? ಯಾಕ್ರಿ ಇವಾಗ ಕೊಪ್ಪಳ ತಗೋತಾ ಇದ್ರಿ? ಎಸ್, ನೆಕ್ಸ್ಟ್ ಕೊಪ್ಪಳಕ್ಕೆ ಬಂದ್ಬೋಣ. ಕ್ಷೇತ್ರದಲ್ಲಿ ವೈದ್ಯರಾಗಿ ಉತ್ತಮ ಹೆಸರು ಮಾಡಿದ್ದಾರೆ ಕ್ಯಾವಟರ್, ಡಾಕ್ಟರ್ ಬಸವರಾಜ್ ಕ್ಯಾವಟರ್. ಮೋದಿ ನಾಮವಲದ ಜೊತೆಗೆ ಕೇಂದ್ರದ ಜನಪರ ಯೋಜನೆಗಳು, ಆಮೇಲೆ ಡಾಕ್ಟರ್ ಬೇರೆ ಅಲ್ವೇ, ಆ ಕಾರಣಕ್ಕಾಗಿ. ನೆಕ್ಸ್ಟ್ ಮುಂದೆ ಬಸವರಾಜ್ ಕ್ಯಾವಟರ್ ಹೊಸ ಅಭ್ಯರ್ಥಿ ಆಗಿರೋದೇ ಪ್ಲಸ್ ಪಾಯಿಂಟ್. ಗುಡ್, ನೋಡರಿ, ಒಳ್ಳೆಯವರಾಗಿರ್ಬೋದು. ಅದು ಪ್ಲಸ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಭಾಳ ಸಲ ಹಿಟ್ನಾಳ್ ಕುಟುಂಬವನ್ನು ಫೇಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸಂಗಣ್ಣ ಕರಡಿ BJP ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿರೋದು ಒಂದು ರೀತಿ ಸಮಸ್ಯೆ ಆಗ್ಬೋದು. ಸ್ವಪಕ್ಷದ ಜೊತೆಗೆ ಮೈತ್ರಿ ನಾಯಕರಿಂದ ಒಳೇಟಿನ ಸಾಧ್ಯತೆಯನ್ನು ನೀವು ತಳ್ಳಿ ಹಾಕುವ ಹಾಗಿಲ್ಲ. ರಾಜಶೇಖರ್ ಹಿಟ್ನಾಳ್ ಅವರ ಬಗ್ಗೆ ಮಾತನಾಡಿಬಿಡೋಣ. ಕುರುಬ ಸಮುದಾಯದ ಶ್ರೀರಕ್ಷೆ, ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ. ಕೊಪ್ಪಳದ 6 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಯಲ್ಲಿ ಇರೋದು. ಕಳೆದ 2 ಚುನಾವಣೆಯನ್ನು ಗೆದ್ದಿರುವ ಸಂಗಣ್ಣಿ ಕರಡಿ ಕಾಂಗ್ರೆಸ್ ಬಂದಿದ್ದ ನೋಡ. ಓಕೆ, ಕುಟುಂಬ ರಾಜಕಾರಣದ ಆರೋಪ ಇದೆ. ಓಕೆ, ಸಹಜ, ರೈಟ್. ಮೂಲ ಸೌಕರ್ಯದಿಂದ ಕೊಪ್ಪಳ ಜಿಲ್ಲೆ ಇನ್ನೂ ಕೂಡ ಯಾವ ಥರದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನನಗೊಂದು ಸ್ವಲ್ಪ ಹೇಳಬೇಕು. ಏನು ಮಾಡ್ತೀರಿ? ಭಾಳ ಸಹಜ. ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಶಿವಮೊಗ್ಗ ಕರ್ಮಭೂಮಿ. ಯಡಿಯೂರಪ್ಪನವ್ರಿಗೆ, BSY ಅವರ ಕರ್ಮಭೂಮಿ ತುಂಬ ಸ್ಟ್ರಾಂಗ್ ಹೋಲ್ಡ್ ಇದೆ ಅವ್ರಿಗೆ. ಇನ್ಸ್ಪೈಟ್ ಆಫ್ ದಟ್ BSY ಅವರ ನೆರಳಿನಿಂದ ರಾಘವೇಂದ್ರ ಅವರು ಹೊರಬಂದು ಅಭಿವೃದ್ಧಿ ಕೆಲಸಗಳನ್ನು, ಕಾಣುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ಒಂದು ಕೂಗಿದೆ ಅಲ್ಲಿ. ಮತ್ತು ಈಶ್ವರಪ್ಪನವ್ರ ಫ್ಯಾಕ್ಟ್ರು ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಲಿಲ್ಲ ಅನ್ನೋದು ಒಂದಿದೆ. ಮೋದಿ ವೇವ್ ಖಂಡಿತ ಇದೆ. ಹೊಡ್ತಾ ಗಿಡ್ತಾ ಇಲ್ಲ ಇಲ್ಲ, ಅಷ್ಟಿಲ್ಲ, ಸಿಗ್ನಿಫಿಕೆಂಟ್ ಇಲ್ಲ. ಹೊಡ್ತಾ ಬಿಡ್ಬೋದು, 50,000 ತನಕ ಹೊಡ್ತಾ ಬಿಡ್ಬೋದು, ಬಟ್ ಸಿಗ್ನಿಫಿಕೆಂಟ್ ಇಲ್ಲ. ಸಿ ಅಕಾರ್ಡಿಂಗ್ ಟು ಅವರ್ ಸರ್ವೆ, ಅಕಾರ್ಡಿಂಗ್ ಟು ದಿ, ನಾನು ಸರ್ವೆ ಅನ್ನೋದಿಲ್ಲ, ಲೆಕ್ಕಾಚಾರ ಅಂತ ನೋಡೋಣ. ಓಕೆ, ಫೈನ್. ಈಗ ಈಶ್ವರಪ್ಪನವರ ಒಂದು ಫ್ಯಾಕ್ಟರ್ ಅಂತ ಅಂದ್ಕೊಳ್ಳೋಣ, 1.3% ಅಂತಿದೆ ಅಷ್ಟೇ. ಅಲ್ಲಿ ಇಲ್ಲಿ ಮೈನಸ್ ಆದರೆ ಸ್ಟಿಲ್ ಕ್ವೈಟ್ ಎ ನಂಬರ್ ಅಲ್ವಾ 1.3%. ಅದು ಎಲ್ಲಾಗುತ್ತೆ ಅಂತ ಹೇಳ್ತೀನಿ. ಭದ್ರಾವತಿ, ಶಿವಮೊಗ್ಗ ರೂರಲ್ಲು JDS ಪ್ರಾಬಲ್ಯ ತುಂಬ ಜಾಸ್ತಿ ಇದೆ. ಅಲ್ಲಿ 1 ಲಕ್ಷ ಚಿಲ್ಲರೆ ಅಲ್ಲಿ ಪ್ಲಸ್ ಆಗುತ್ತೆ BJPಗೆ. ಸೊ ಇಲ್ಲಿ 50,000 ಮೈನಸ್ ಆದರೂ ಕೂಡ ಅಲ್ಲಿ ಪ್ಲಸ್ 50,000 ಆಗುತ್ತೆ. ಸೊ ಅದು ಲೆಕ್ಕಾಚಾರದಲ್ಲಿ ಅದು ಅಷ್ಟು ಸಿಗ್ನಿಫಿಕೆಂಟ್ ಅಲ್ಲ ಅಂತ ಹೇಳ್ಬೋದು. ಓಕೆ, ಭದ್ರಾವತಿ ಮತ್ತು ಶಿವಮೊಗ್ಗ ರೂರಲ್ಲು JDS ಪ್ರಬಲವಾಗಿದೆ. ಓಕೆ, 1 ಲಕ್ಷ ಓಟು JDS ಇದ್ದೇ ಇದೆ ಅಲ್ಲಿ. ಸೊ ಅದು BJP ಬಂದಾಗ ಇದು 50,000 ಏನು ಕಳ್ಕೊಂಡ್ರು ಈಶ್ವರಪ್ಪನವ್ರ ಬಂಡಾಯದಿಂದ, ಅದನ್ನ 50,000ನ ಅಲ್ಲಿ ಕವರ್ ಮಾಡ್ಕೋಬಹುದು. ಗೀತಾ ಶಿವಕುಮಾರ್ ಅವರು CM ಡಾಟರು, ಶಿವರಾಜ್ ಕುಮಾರ್ CM ಡಾಟರು, ಅದು 3 ಭಾಗವಾಗುತ್ತೆ. ಬಂಗಾರಪ್ಪನವರು, ಕುಮಾರ ಬಂಗಾರಪ್ಪ, ಮಧು ಬಂಗಾರಪ್ಪ, ಗೀತಾ ಶಿವರಾಜ್ ಕುಮಾರ್. ಸೊ ಅದರಿಂದ ಅಷ್ಟು ಆ ವೆಯ್ಟೇಜು, ಮತ್ತು ಬಂಗಾರಪ್ಪನವರು ತುಂಬ ಹಳಬರಾದ್ರಿಂದ ಅವರ ಅಭಿವೃದ್ಧಿ ಕೆಲಸಗಳು ಈಗಿನ ವೋಟರ್ಸ್ಗಳಿಗೆ ಕಾಣಿಸುತ್ತಾ ಒಂದು ಪ್ರಶ್ನಾರ್ಥಕ. ಓಕೆ, ಸೊ ಕ್ಯಾಂಡಿಡೇಟು ಅಲ್ಲಿ ಈಡಗದ್ದು ಸಮುದಾಯದ ಓಟು ಖಂಡಿತ ಗೀತಾ ಶಿವರಾಜ್ ಕುಮಾರ್ ಬರುತ್ತೆ. ಓಕೆ, ಅದು ಶಿವಮೊಗ್ಗ. ಹಾವೇರಿಗೆ ಬಂದರೆ ಎಸ್, ಪಾಸಿಟಿವ್ CM ಮಾಡಿದರು, ಬಟ್ ನೆಗೆಟಿವ್ ಅದೇ ಸಾರಥ್ಯದಲ್ಲಿ CM ಕಳ್ಕೊಂಡಿರೋದ್ರಿಂದ ಅದು ನೆಗೆಟಿವ್ ಇದೆ. ಸಿಗ್ನಿಫಿಕೆಂಟ್ ಅವರು ಹುಟ್ಟುತ್ತಾ ಬೆಳೀತಾ ಅವ್ರ ತಂದೆನ ನೋಡಿ ಅಡ್ಮಿನಿಸ್ಟ್ರೇಟಿವ್ ಕೆಲಸದಲ್ಲಿ ತುಂಬ ಮುಂದಿದ್ದಾರೆ. ಬಟ್ ಆ್ಯಸ್ ಎ ಲೀಡರ್, ಆ್ಯಸ್ ಎ ಪಾಲಿಟಿಷಿಯನ್ ಲಾಸ್ಟ್ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಅದು ಅವ್ರಿಗೆ ನೆಗೆಟಿವ್ ಇದೆ. ಆನಂದ್ ಸ್ವಾಮಿ ನ್ಯೂ ಫೇಸು, ಪಂಚಮಸಾಲಿ ಲಿಂಗಾಯತ್ ಓಟು, ಅದು ಒಂದು ಪಾಸಿಟಿವ್ ಇರುತ್ತೆ. ಬಟ್ ಸ್ಟಿಲ್ ನಾವು ನಮ್ಮ ಸಮೀಕ್ಷೆ ಲೆಕ್ಕಾಚಾರ, ವಿಸ್ತಾರ ಕಾಪ್ಸ್ ಲೆಕ್ಕಾಚಾರ ಗಮನಿಸ್ತಿರೋ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರ ಲೆಕ್ಕಾಚಾರದಲ್ಲಿ ನೀವು ಹಿಂಗೇನಿಲ್ಲ,
ಇಲ್ಲ ಇಲ್ಲ, ತುಂಬಾ ಹೈ ಇಲ್ಲ. ಹಿಮಾಲಯ ಪರ್ವತದ ರೀತಿಯಲ್ಲೂ ನನಗೇನು ಕಾಣಿಸ್ತಾ ಇಲ್ಲ. ಓಕೆ, ನಾನು ಸುಮ್ಮನೆ ಒಂದು ಸಣ್ಣ ಕ್ಲೂ ಅಷ್ಟೇ ಕೊಡ್ತಾ ಇರೋದು. ಹಿಮಾಲಯದ ಪರ್ವತವೂ ಕಾಣಿಸ್ತಾ ಇಲ್ಲ. ಹೌದು, ಫೈಟ್ ಅಂತೂ ಇದ್ದೇ ಇದೆ. ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ಪಂಚಮಸಾಲಿ ಎಫೆಕ್ಟ್ ತುಂಬಾ ಇದೆ. ಅದರಿಂದ ಅಲ್ಲಿ ನೆನಪಿರ್ಲಿ, ಮುಸಲ್ಮಾನ ಓಟುಗಳು ಕೂಡ ಬಹಳ ನಿರ್ಣಾಯಕ ಆಗ್ತವೆ ಹಾವೇರಿಯಲ್ಲಿ. ಹೌದು. ಓಕೆ, ದೇ ಬಿಕಮ್ ವೆರಿ ಸಿಗ್ನಿಫಿಕೆಂಟ್. ಮುಸಲ್ಮಾನ ಓಟುಗಳು ತುಂಬಾ ಸಿಗ್ನಿಫಿಕೆಂಟ್ ಆಗ್ತವೆ ನಿಮಗೆ. ಹೌದು. ಓಕೆ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜು ಆಸ್ ಎ ಡಾಕ್ಟರ್ ಸಕ್ಸಸ್ಫುಲ್ಲು, ಆಸ್ ಎ ಪಾಲಿಟಿಷಿಯನ್ ಮೋದಿ ವೇವ್ ನಂಬ್ಕೊಂಡಿರ್ಬೇಕು. ಅದೊಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ಅಲ್ಲಿ ಸಂಗಣ್ಣ ಕರಡಿ ಅವ್ರದ್ದು ಸಂಗಣ್ಣ ಕರಡಿ ಫ್ಯಾಕ್ಟ್ರು ಖಂಡಿತ ಹಿಟ್ನಾಳು, ಕುರುಬುರು ಓಟು, ಫ್ಯಾಮಿಲಿ ಪಾಲಿಟಿಷಿಯನ್, ಇದು ಎಲ್ಲ ಫ್ಯಾಕ್ಟರ್ಸ್ಗಳು ಖಂಡಿತ ಅಲ್ಲಿದೆ. ಸಂಗಣ್ಣ ಕರಡಿ ಅವ್ರದ್ದು ಅವರ ಕುಟುಂಬಕ್ಕೆಲ್ಲ ಅವರು BJP ಅವರು ಟಿಕೆಟ್ ಕೊಟ್ಟಾಯಿತು. ಅವ್ರಿಗೆ, ಅವ್ರ ಹೆಂಡತಿಗೆ, ಮಗಳಿಗೆ ಎಲ್ಲರಿಗೂ ಟಿಕೆಟ್ ಆಯಿತು. ಯಾವುದೂ ಗೆಲ್ಲಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವರು ಈ ಸರಿ ಸಂಗಣ್ಣ ಕರಡಿ ಅವರು ಕೊಟ್ಟಿಲ್ಲ. ಸೊ ಆ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರಿದ್ರಿಂದ ಅದೊಂದು ನೆಗೆಟಿವ್ ಇದೆ. ಬಟ್ ಓವರಾಲ್ ಡಾಕ್ಟರ್ ಬಸವರಾಜು ಸಕ್ಸಸ್ಫುಲ್ ಡಾಕ್ಟರ್ ಆಗಿ ಪಾಲಿಟಿಷಿಯನ್ಗೆ ಹೆಂಗೆ ಬರ್ತಾರೆ ಅನ್ನೋದನ್ನ ನೋಡಬೇಕು. ಓಕೆ, 13 ಕ್ಷೇತ್ರಗಳನ್ನು ಕವರ್ ಮಾಡಿದ್ದೀವಿ. ವಿ ಸ್ಟಿಲ್ ಲೆಫ್ಟ್ ವಿತ್ 15 more ಕಾನ್ಸ್ಟಿಟ್ಯೂನ್ಸೀಸ್. ವಿ ಆರ್ ಲೆಫ್ಟ್ ವಿತ್ 15 more. ಕರಾವಳಿ ಕರ್ನಾಟಕಕ್ಕೆ ಬರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.